ಬೆಳಗಾವಿ ಜಿಲ್ಲೆ ಬೇಂಡಾವಾಡದಲ್ಲಿ 5 ತಿಂಗಳ ಗರ್ಭಿಣಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಲಲಿತಾ ಸದಾನಂದ ಕರಜಗಿ ಅನ್ನುವಂಥ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೇಣು ಬಿಗಿದುಕೊಂಡು ಶರಣಾಗಿದ್ದಾರೆ. ಕೌಟುಂಬಿಕ ಕಲಹದ ಹಿನ್ನೆಲೆ ಈ ರೀತಿ ನೇಣಿಗೆ ಶರಣಾಗಿರುವಂಥ ಘಟನೆ ಬೆಳಗಾವಿ ಜಿಲ್ಲೆಯಲ್ಲಿ ಬೇಂಡಾವಾಡದಲ್ಲಿ ನಡೆದಿದೆ. ಕೌಟುಂಬಿಕ ಕಲಹಗಳಿತ್ತಂತೆ, ಹೀಗಾಗಿ ಮನನೊಂದು ಲಲಿತಾ ಸದಾನಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಕೊಲೆ ಮಾಡಿ ನೇಣು ಹಾಕಿದ್ದಾರೆ ಅಂತ ಲಲಿತಾ ಕುಟುಂಬಸ್ಥರು ಮತ್ತೊಂದು ಕಡೆ ಆರೋಪಿಸ್ತಾ ಇದ್ದಾರೆ. ಘಟನೆ ನಡೀತಾ ಇದ್ದಂತೆ ಲಲಿತಾ ಪತಿ ಹಾಗೂ ಕುಟುಂಬಸ್ಥರು ಈಗ ಪರಾರಿ ಆಗಿದ್ದಾರಂತೆ. ಹಾಗಾಗಿ ಅವರೇ ಕೊಲೆ ಮಾಡಿ ನೇಣು ಬಿಗಿದು ಹೋಗಿದ್ದಾರೆ ಅಂತ ಲತಾ ಕುಟುಂಬಸ್ಥರು ಈಗ ಆರೋಪ ಮಾಡ್ತಾ ಇದ್ದಾರೆ. ಮುಗಿಲು ಮುಟ್ಟಿದೆ ಮೃತ ಲಲಿತಾ ಕುಟುಂಬಸ್ಥರ ಆಕ್ರಂದನ. ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಲತಾ ಈ ರೀತಿಯಾಗಿ ಇದ್ದಕ್ಕಿದ್ದಂತೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ಪೊಲೀಸರ ತನಿಖೆಯಲ್ಲಿನೇ ಗೊತ್ತಾಗಬೇಕಿದೆ. ಲಲಿತಾ ಸದಾನಂದ ಏನಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಈ ರೀತಿ ನೇಣಿಗೆ ಶರಣಾಗೋದಕ್ಕೆ ಕೌಟುಂಬಿಕ ಕಲಹನೇ ಕಾರಣನಾ ಅಥವಾ ಅವರೇ ನೇಣು ಹಾಕ್ಕೊಂಡ್ರ, ಆಕೆಯ ಪತಿ ಮತ್ತು ಮನೆಯವರು ಏನಿದ್ದಾರೆ ಅವರೇನಾದರೂ ಕೊಲೆ ಮಾಡಿ ನೇಣು ಹಾಕಿ ಪರಾರಿ ಆಗಿದ್ದಾರೆ ಅನ್ನುವಂಥ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಲಲಿತಾ ಕುಟುಂಬಸ್ಥರು ಕೂಡ ಇದೇ ರೀತಿ ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಆಕೆಗೆ ಕಿರುಕುಳ ಕೊಡ್ತಾ ಇದ್ರು, ಅವರೇ ಈ ರೀತಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅಂತ. ಸದ್ಯಕ್ಕೆ ರಾಯಬಾಗ ಪೊಲೀಸರು ಕೂಡ ಅಲ್ಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾರ್ಯಾರು ಎಸ್ಕೇಪ್ ಆಗಿದ್ದಾರೆ, ನಿಜಕ್ಕೂ ಕೂಡ ಆಕೆಗೆ ಆಗ್ತಾ ಇದ್ದಂತಹ ಕಷ್ಟ ಆದರೂ ಏನು ಅದನ್ನು ತಿಳ್ಕೊಳ್ಬೇಕು ಅಂತ ಈಗ ಮುಂದಾಗ್ತಾ ಇದ್ದಾರೆ ಪೊಲೀಸರು. ರಾಯಬಾಗ ಠಾಣೆಯ ಪೊಲೀಸರು ಈಗ ಅಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಸಿಗುತ್ತೆ ಅಂತ ನೋಡ್ತಾ ಇದ್ದಾರೆ. ಅಕ್ಕಪಕ್ಕದ ಮನೆಯವ್ರನ್ನ ವಿಚಾರಿಸಬೇಕಾಗುತ್ತೆ, ಲಲಿತಾ ಮನೆಯವ್ರನ್ನ ವಿಚಾರಿಸಬೇಕಾಗುತ್ತೆ. ಆಕೆಗೆ ಏನು ಕಿರುಕುಳ ಆಗ್ತಾ ಇತ್ತು ಅಂತ, ಎಷ್ಟು ವರ್ಷದ ಹಿಂದೆ ಮದುವೆ ಮಾಡಿಕೊಟ್ಟಿದ್ರು, ಏನಾದರೂ ವರದಕ್ಷಿಣೆ ಕಿರುಕುಳ ಆಯ್ತಾ, ಕೌಟುಂಬಿಕ ಕಲಹಗಳಿತ್ತ, ಆಕೆಯ ಅತ್ತೆ ಮನೆಯಲ್ಲಿ ಗಂಡ ಅತ್ತೆ ಯಾವ ರೀತಿ ನೋಡ್ಕೊಳ್ತಾ ಇದ್ರು, ಅದೆಲ್ಲ ಕೂಡ ಗೊತ್ತಾಗಬೇಕಿದೆ. ನಿಜಕ್ಕೂ ಆಕೆ ಆತ್ಮಹತ್ಯೆ ಮಾಡ್ಕೊಂಡ್ಲಾ ಅಥವಾ ಕೊಲೆ ಮಾಡಿರೋದಾ, ಇದೆಲ್ಲವೂ ಕೂಡ ಗೊತ್ತಾಗಬೇಕು ಅಂದರೆ ಪೊಲೀಸರು ತನಿಖೆ ನಡೆಸಿದ ಮೇಲೇ ತಿಳಿಬೇಕಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಬೆಳಗಾವಿಯಲ್ಲಿ 5 ತಿಂಗಳ ಗರ್ಭಿಣಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಜೊತೆಗೆ ಆಕೆಯ ಕುಟುಂಬಸ್ಥರು ಗಂಡನ ಮನೆಯವರು ಕೊಲೆ ಮಾಡಿ ಈ ರೀತಿ ನೇಣು ಬಿಗಿದು ಹೋಗಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ? 5 ತಿಂಗಳ ಗರ್ಭಿಣಿ ಮಹಿಳೆ ಏನಿದೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಈ ಒಂದು ದಾರುಣ್ಯ ಘಟನೆ ಏನಿದೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬೆಂಡವಾಡ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಲಲಿತಾ ಕರಜಗಿ 24 ವಯಸ್ಸಿನ ಏನೊಂದು ಗೃಹಿಣಿದ್ದಾಳೆ. ಇವಳು ಒಂದು ನೇಣು ಬಿಗಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಆದ್ರೆ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಈ ಒಂದು ಆತ್ಮಹತ್ಯೆ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಜೊತೆಗೆ ಏನು ಪ್ರಮುಖವಾಗಿ ಲಲಿತಾಳನ್ನ ಕೊಲೆ ಮಾಡಿ ನೇಣು ಬಿಗಿದು ಹಾಕಿದ್ದಾರೆ ಅಂತ ಕುಟುಂಬಸ್ಥರು ಕೂಡ ಆರೋಪ ಮಾಡ್ತಿರ್ತಕ್ಕಂಥದ್ದು. ಇನ್ನು ಲಲಿತಾಳ ಸಾವಿನಿಂದ ಈಗಾಗಲೇ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಜೊತೆಗೆ ಏನು ಲಲಿತಾ ಆತ್ಮಹತ್ಯೆ ಬೆನ್ನಲ್ಲೇ ಏನು ಪತಿ ಸೇರಿದಂತೆ ಗಂಡನ ಮನೆಯವರು ಕೂಡ ಪರಾರಿಯಾಗಿರ್ತಕ್ಕಂಥದ್ದು. ಈ ಕುರಿತು ಈಗಾಗಲೇ ಸ್ಥಳಕ್ಕೆ ರಾಯಬಾಗ್ ಪೊಲೀಸ್ ಕೂಡ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಪೊಲೀಸ್ ತನಿಖೆ ಬಳಿಕವೇ ಈ ಒಂದು ವಾಸ್ತವದಲ್ಲಿ ಲಲಿತಾ ಆತ್ಮಹತ್ಯೆಗೆ ನಿಜವಾದ ಕಾರಣವೇನು, ಅಥವಾ ಲಲಿತಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳ ಅಥವಾ ಕೊಲೆ ಮಾಡಿ ಅವರನ್ನ ಈ ರೀತಿ ನೇಣಿಗೆ ಏನು ನೇತಾಕ್ಲಾಗಿದೆ ಅನ್ನುವಂಥ ವಿಚಾರ ಕೂಡ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಆದ್ರೆ ಕುಟುಂಬಸ್ಥರ ಆರೋಪ ಮಾತ್ರ ಲಲಿತಾ ಆತ್ಮಹತ್ಯೆ ಅಲ್ಲ, ಇದು ಕೊಲೆ ಅಂತ ಹೇಳಿ ಒಂದು ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ. ನೀರ್ ಬೇಡ